ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇದರಲ್ಲಿ A1 ಆರೋಪಿ ಅಂದ್ರೆ ಪವಿತ್ರ ಗೌಡ. ಆಕೆಗೆ ಕಳಿಸಿದ ಅಶ್ಲೀಲ ಮೆಸೇಜ್ನಿಂದಲೇ ಇಷ್ಟೆಲ್ಲ ಅವಾಂತರ ಆಗಿರೋದು. ಘಟನೆ ಬಗ್ಗೆ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿರೋ ಪವಿತ್ರ ಪಶ್ಚಾತ್ತಾಪ ಪಡ್ತಿದ್ದಾಳಂತೆ. ರೇಣುಕಾಸ್ವಾಮಿ ಮೆಸೇಜ್ ವಿಚಾರ ದರ್ಶನ್ಗೆ ಹೇಳಬಾರ್ದಿತ್ತು ಅಂತ ಅನಿಸ್ತಿದ್ಯಂತೆ. ಈಗ ದರ್ಶನ್ ಕಿವಿಗೆ ಮೆಸೇಜ್ ವಿಚಾರ ಬೀಳಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನೇ ದೂರು ಕೊಟ್ಟು ಸರಿಪಡಿಸ್ಕೊಂಡಿದ್ರೆ ಇಂತಹ ಪರಿಸ್ಥಿತಿ ಇವತ್ತು ನಮ್ಗೆ ಯಾರಿಗೂ ಬರ್ತಾ ಇರಲಿಲ್ಲ. ದರ್ಶನ್ಗೆ ವಿಚಾರ ಗೊತ್ತಾಗೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯ್ತು. ಇಲ್ಲ ಅಂದಿದ್ರೆ ನಾವೀಗ ಆರಾಮಾಗಿರ್ಬೋದಿತ್ತು ಅಂತ ಅನ್ನಿಸ್ತಿದ್ಯಂತೆ ಕಸ್ಟಡಿಯಲ್ಲಿರೋ ಪವಿತ್ರ ಗೌಡಗೆ. ಕೊಲೆ ಹಂತಕ್ಕೆ ಯಾರು ಹೋಗ್ತಾನೆ ಇರಲಿಲ್ಲ. ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ಕೈ ಕಟ್ಕೊಂಡು ನಿಂತ್ಕೋಬೇಕಾಗದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೋಪ ಕುಯ್ಕೊಂಡಿರೋ ಮೂಗು ವಾಪಸ್ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಅವತ್ತು ದುಡುಕಿ ನಿರ್ಧಾರ ತಗೊಂಡು ಒಂದು ಜೀವ ಹೋಯ್ತು. ಇವತ್ತು ಇಡೀ ಟೀಮ್ ಸಾಲಾಗಿ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ಗುಡ್ ಮಾರ್ನಿಂಗ್ ರಾಘು. ನಿನ್ನೆ ಇದ್ದಂತಹ ಲವಲವಿಕೆ ಜೋಶ್ ಪವಿತ್ರ ಮುಖದಲ್ಲಿ ಇವತ್ತು ಕಂಡು ಬರ್ಲಿಲ್ಲಪ್ಪ. ಅದ್ರ ಜೊತೆಗೆ ಸಂಜಯ್ ಸಿಂಗ್, ಪವಿತ್ರ ಗೌಡಾಳ ಮಾಜಿ ಪತಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಏನಂತ ಹೇಳಿದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ ರಾಘು. ವಿದ್ಯಾ, ಈಗಾಗಲೇ ಪವಿತ್ರ ಗೌಡ A1 ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲೇ ದರ್ಶನ್ ಅಭಿಮಾನಿಗಳಿರ್ಬೋದು, ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಪವಿತ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಸಂಜಯ್ ಸಿಂಗ್ ಅಂದರೆ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಎಲ್ಲೋ ಒಂದು ಕಡೆ ಪವಿತ್ರ ಗೌಡರನ್ನ ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನು ಆಡುವಂಥದ್ದು. ಅಂದರೆ ತನಗೆ ಆದಂಥ ನೋವನ್ನು ಹೆಂಡತಿ ಅಂದರೆ ಏನು ಪವಿತ್ರ ಗೌಡ ಇದ್ದಾರೆ, ಪವಿತ್ರ ಗೌಡ ತನ್ನ ಗಂಡನಿಗೆ ಅಂದರೆ ದರ್ಶನ್ಗೆ ಹೇಳ್ಕೊಳ್ಳುವಂಥದ್ದು ತಪ್ಪ, ತನಗೆ ಆಗ್ತಾ ಇರುವಂಥ ನೋವನ್ನು ಹೇಳ್ಕೊಳ್ಳುವಂಥದ್ದು ತಪ್ಪ. ಹೇಳ್ಕೊಂಡಂಥ ಬೆನ್ನಲ್ಲೇ ದರ್ಶನ್ ಯಾಕೆ ರಾಂಗ್ ಸ್ಟೆಪ್ ಅನ್ನ ತೆಗೆದುಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಂಜಯ್ ಸಿಂಗ್ ಮಾತಾಡ್ತಾ ಇರುವಂಥದ್ದು. ಅಂದ್ರೆ ನೇರವಾಗಿ ಎಲ್ಲೋ ಒಂದ್ ಕಡೆ ಆ ಮಹಿಳೆ ಏನಿದ್ದಾರೆ ಪವಿತ್ರ ಗೌಡ, ಆರೋಪಿ ಪವಿತ್ರ ಗೌಡ, ಈ ಘಟನೆಗೆ ಸಂಬಂಧಪಟ್ಟಂತೆ ನನಗೆ ಈಗ ಆಗ್ತಾ ಇದೆ ಅನ್ನುವಂಥ ಅಂಶಗಳನ್ನ ತನ್ನ ಗಂಡನ ಬಳಿ ಹೋಗಿ ಹೇಳ್ಕೊಂಡಿದ್ದಾರೆ. ಇದನ್ನ ದರ್ಶನ್ ಸರಿ ಮಾಡುವಂತ ಕೆಲಸವನ್ನ ಮಾಡಬಹುದಿತ್ತು, ಅಂದ್ರೆ ಕಾನೂನಾತ್ಮಕವಾಗಿ ಹೆಜ್ಜೆಯನ್ನ ಇಡುವಂತ ಕೆಲಸವನ್ನ ಮಾಡಬಹುದಿತ್ತು. ಬಟ್ ಆದ್ರೆ ಅವರು ಪವಿತ್ರ ಗೌಡ ಹೇಳ್ತಾ ಇದ್ದಂಗೆ ಅವ್ರು ಆಗಿರುವಂತ ರಿಯಾಕ್ಟ್ ಏನಿದೆ ಅದು ಬಹಳ ಕೆಟ್ಟದಾಗಿದೆ. ರಾಂಗ್ ಸ್ಟೆಪ್ ಅನ್ನು ತೆಗೆದುಕೊಂಡಂತ ಪರಿಣಾಮವಾಗಿ ಇವತ್ತು ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ದರ್ಶನ್ನೇ ಕಾರಣ ಅನ್ನುವಂತ ರೀತಿಯಲ್ಲಿ ಈಗ ಸಂಜಯ್ ಸಿಂಗ್ ಮಾತಾಡ್ತಾ ಇರುವಂತದ್ದು. ಅಂದ್ರೆ ತಮ್ಮ ಮಾಜಿ ಪತ್ನಿ ಏನಿದ್ದಾರೆ ಪವಿತ್ರ ಗೌಡ, ಆರೋಪಿ ಪವಿತ್ರ ಗೌಡರನ್ನ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ದರ್ಶನ್ ಅವರ ವಿರುದ್ಧವೂ ಕೂಡ ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನ ಸಂಜಯ್ ಸಿಂಗ್ ಮಾಡಿರುವಂತದ್ದು. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಂತ ಸಂದರ್ಭದಲ್ಲೂ ಕೂಡ ಅನೇಕ ವಿಚಾರಗಳನ್ನ ತೆರೆದಿಡುವಂತ ಕೆಲಸವನ್ನ ಸಂಜಯ್ ಸಿಂಗ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಪವಿತ್ರ ಗೌಡ ಏನಿದ್ದಾರೆ, ಪವಿತ್ರ ಗೌಡ ಆಗಿರುವಂತಹ ಈ ಬೆಳವಣಿಗೆಗಳಿಗೆ ನೇರವಾಗಿ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ಕಾರಣ ಆದ್ರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕಿದ್ದಂತ ಸ್ಟೆಪ್ಸ್ ಗಳಲ್ಲಿ ದರ್ಶನ್ ಅವರು ಯೋಚನೆಯನ್ನ ಮಾಡಬೇಕಿತ್ತು. ಅದನ್ನು ಮಾಡದೇ ಇರುವಂತ ಕಾರಣಕ್ಕಾಗಿ ಇವತ್ತು ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ಜೈಲ್ಗೆ ಹೋದ್ರು ಕೂಡ ಅವರ ಜೊತೆ ಪವಿತ್ರ ಗೌಡ ಕೂಡ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಸಂಕಷ್ಟಕ್ಕೆ ನೇರವಾಗಿ ದರ್ಶನ್ ಅವರೇ ಕಾರಣ ಆಗ್ತಾರೆ. ಯಾಕಂದ್ರೆ ಘಟನೆ ಸಂದರ್ಭದಲ್ಲಿ ಬೆಳಗ್ಗೆ ಏನೋ ಇವರು ಗೋಡನ್ಗೆ ಹೋಗಿರ್ತಾರೆ, ಗೋಡನ್ಗೆ ಹೋದಂತ ಸಂದರ್ಭದಲ್ಲಿ ನೀನು ಬಾ ಅಂತ ಹೇಳಿರ್ಬೋದು, ಆ ಕಾರಣಕ್ಕಾಗಿ ಪವಿತ್ರ ಗೌಡ ಅವ್ರ ಜೊತೆ ಹೋಗಿರ್ಬೋದು. ಅದೇ ಕಾರಣಕ್ಕಾಗಿ ಸದ್ಯ ಇವತ್ತು ಅಂದ್ರೆ ಸ್ಥಳದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಪವಿತ್ರ ಗೌಡಗೆ ಈ ರೀತಿಯಾದಂತಹ ಸಂಕಷ್ಟ ಎದುರಾಗಿರುವಂತದ್ದು. ಸೊ ಈ ವಿಚಾರದಲ್ಲಿ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಒಂದು ಒಳ್ಳೆ ರೀತಿಯಾದಂತಹ ಸ್ಟೆಪ್ ಅಂದ್ರೆ ಕಾನೂನಾತ್ಮಕವಾದಂತಹ ಸ್ಟೆಪ್ ತೆಗೆದುಕೊಂಡಿದ್ರೆ ಯಾರಿಗೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಹೇಳಿದ ಕೂಡಲೇ ಕೋಪವನ್ನ ಮಾಡಿಕೊಂಡು ಆ ಕೋಪದಲ್ಲಿ ಇವತ್ತು ಮಾಡಿರುವಂತಹ ಘಟನೆ ಏನಿದೆ, ಈ ಘಟನೆಯಿಂದ ಪವಿತ್ರ ಗೌಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಈ ರಾಂಗ್ ಸ್ಟೆಪ್ ಅಂದ್ರೆ ದರ್ಶನ್ ಅವರು ತೆಗೆದುಕೊಂಡಿರುವಂತ ಈ ರಾಂಗ್ ಸ್ಟೆಪ್ ಕಾರಣ ಅನ್ನುವಂಥದ್ದು ಸಂಜಯ್ ಸಿಂಗ್ ಅವರ ಮಾತುಗಳು. ವಿದ್ಯಾ, ಓಕೆ, ಥ್ಯಾಂಕ್ ಯು ರಘು ತಮ್ಮ ಡೀಟೇಲ್ಸ್ಗೆ. ಸೊ ಅದನ್ನೇ ಹೇಳಿದ್ದು, ಕೋಪದಲ್ಲಿ ಕೊಯ್ಕೊಂಡ ಮೂಗು ಮತ್ತೆ ವಾಪಸ್ ಬರೋದಿಲ್ಲ. ಮಾಡಿದಿರಿ, ಅನುಭವಿಸ್ಬೇಕು ಅಷ್ಟೇ.